ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಚಿಕನ್ ಗ್ರೇವಿ ಬಿರಿಯಾನಿ ಮಾಡೋಣ ಬನ್ನಿ. ಸಂಡೇ ಸ್ಪೆಷಲ್ಲು ನೋಡಿ. ರುಬ್ಬಕ್ಕೆ ಗೋಡಂಬಿ, ಚಕ್ಕೆ, ಲವಂಗ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ನೋಡಿ. ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡೆಲ್ಲ ರುಬ್ಕೊಳ್ಳೋಣ. ನೋಡಿ, ಇದು ರುಬ್ಬಾಗಿದೆ. ನೋಡಿ, ಇನ್ನೊಂದು ಸೈಡು ಚಿಕನ್ ಹುರ್ಕೊಂಡಿದ್ದೆ ನಾನು ಆವಾಗಲೇ. ಸಾರಿ ಮಾಡೋಕ್ಕಾಗಿಲ್ಲ ವಿಡಿಯೋ. ನೋಡಿ, ಸ್ವಲ್ಪ ಈ ಎಣ್ಣೆ, ಈರುಳ್ಳಿ, ಚಿಕನು, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕೋ ಹುರ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಹಸಿ ಮಸಾಲನೇ ಹಾಕೋ ರುಬ್ಕೊಂಡಿದ್ದೀವಲ್ಲ, ಅದು ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ, ಇದು ಹುರ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಧನಿಯಾ ಪೌಡ್ರು, ಚಿಕನ್ ಮಸಾಲ, ಇದು ಚಿಕನ್ ಮಸಾಲ ನೋಡಿ. 3 ಮಸಾಲ ಹಾಕ್ಕೊಂಡಿದ್ದೀನಿ. ನೋಡಿ, ನೀರು ಹಾಕ್ಕೊಂಡಿದ್ದೀನಿ 1 ಗ್ಲಾಸಷ್ಟು. ನೋಡಿ ಹಾಕ್ಕೊಳ್ಳಿ. ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿಯಾಗಿ ಹಾಕ್ಕೊಳ್ಳಿ. ಸಾರಿ. ನೋಡಿ, ಒಬ್ಬೊಬ್ಬರಿಗೆ ಬಿರಿಯಾನಿ ಮಾಡಿದ್ರೆ ಗ್ರೇವಿ ಬೇಕು. ನೋಡಿ, ಒಂದು ಸೈಡಿಗೆ ಬಿರಿಯಾನಿ ಮಾಡ್ಕೊಂಡು ಒಂದು ಸೈಡ್ ಗ್ರೇವಿನೂ ಮಾಡ್ಕೊಬೋದು ಸಿಂಪಲ್ಲಾಗಿ. ನೋಡಿ, ಇದಾಗಿದೆ ಚಿಕನ್ ಗ್ರೇವಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಎಲ್ಲ ಮಸಾಲೆ ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡೋಣ. ನೋಡಿ, ಕುದ್ದಿ ಆಗಿದೆ, ಚೆನ್ನಾಗಿ ಬೆಂದಿದೆ. ನೋಡಿ, ಬಿರಿಯಾನಿ ಮಾಡೋಣ. ನೋಡಿ, ನಾಟಿ ಸ್ಟೈಲ್ ಬಿರಿಯಾನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಸ್ಪೈಸಸ್ ಮಸಾಲೆಗಳೆಲ್ಲ ಹಾಕ್ಕೊಳ್ಳೋಣ. ಎಲೆ, ಜೀರಿಗೆ, ಚಕ್ಕೆ, ಲವಂಗ, ಸ್ಟಾರು, ಮತ್ತು ಸೋಂಪು, ಓಂಕಾಳು, ಸೋಂಪು, ಜೀರ, ಸಣ್ಣ ಜೀರ. ನೋಡಿ, ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ. ಟೊಮೊಟೊ 2 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹುರ್ಕೊಳ್ಳೋಣ. ಅದರಲ್ಲೇ ಈರುಳ್ಳಿ ಎಲ್ಲ ಫ್ರೈ ಆಗಲಿ ಚೆನ್ನಾಗಿ. ನೋಡಿ, ಟೊಮೊಟೊ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ಅಷ್ಟರಲ್ಲಿ ಮಸಾಲ ರುಬ್ಕೊಳ್ಳೋಣ ಬನ್ನಿ. ನೋಡಿ, ಜಾರಿಗೆ ಕೊತ್ತಂಬರಿ, ಪುದೀನ 2 ಒಂದೊಂದು ಇಡಿ ಇದೆ, ಶುಂಠಿ, ಬೆಳ್ಳುಳ್ಳಿ ನೋಡಿ, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಚಕ್ಕೆ, ಲವಂಗ ನೋಡಿ, ಅದೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಇಷ್ಟರಲ್ಲೇ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಚಿಕನ್ ಹಾಕೊಳ್ಳೋಣ. ನೋಡಿ, ರುಬ್ಕೊಳ್ಳೋಣ. ನೋಡಿ, ಚಿಕನ್ ಹಾಕೊಂಡಿದ್ದೀವಲ್ಲ, ಅದಕ್ಕೆ ಮಿಕ್ಸ್ ಮಾಡೋಣ ಎಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ಬಿರಿಯಾನಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಫಸ್ಟು. ಆಮೇಲೆ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ರುಬ್ಬಿರೋ ಮಸಾಲ ಹಾಕ್ಕೊಳ್ಳೋಣ. ಇವಾಗ ಎಲ್ಲ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ನೋಡಿ, ಇವಾಗ ಆಗಿದೆ. ನೋಡಿ, ನೀರು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಯಾವುದೇ ಬಿರಿಯಾನಿ ಮಾಡಿದ್ರೂ ಸಹ ಬಿಸಿನೀರು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ಬೇಗನೂ ಕೂಡ ಆಗುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ತೊಳೆದ್ಬಿಟ್ಟು ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ.
ನೋಡಿ ಸ್ವಲ್ಪ ಕೊತ್ತಂಬರಿ ಪುದೀನ ಸಣ್ಣದಾಗಿ ಕಟ್ ಮಾಡಿ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ನಿಂಬೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು, ಅವಾಗೇ ಸ್ವಲ್ಪ ಹಾಕಿದ್ದೀವಿ ಉಪ್ಪು, ನೋಡಿ ಹಾಕ್ಕೊಳ್ಳಿ. ನೋಡಿ ಬೇಯ್ತಾ ಇದೆ, ಅವಾಗವಾಗ ನೋಡಿ, ಇಲ್ಲಾಂದರೆ ಅದು ತಳ ಕಚ್ಚಿಬಿಡ್ತೈತೆ. ಬಿರಿಯಾನಿಗೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಬೇಗ ತಳ ಕಚ್ಚಿಬಿಡುತ್ತೆ. ಆವಾಗವಾಗ ನೋಡ್ಕೊಬೇಕು. ನೋಡಿ ಇವಾಗ ಮುಕ್ಕಾಲು ಭಾಗ ಬೆಂದಿದೆ. ಮುಚ್ಚಿ 10 ನಿಮಿಷ ಬೇಯಿಸೋಣ. ನೋಡಿ ಅವಾಗವಾಗ ನೋಡ್ಕೊತಾಯಿರಿ ಬೆಂದೈತೋ ಇಲ್ಲ ಅಂತ. ನೋಡಿ ಮುಕ್ಕಾಲು ಭಾಗ ಬೆಂದಮೇಲೆ ಮುಚ್ಚಬೇಕು. ಯಾವಾಗೂ ಮುಚ್ಚಿ ಸಂಡೇ ಅಂದರೆ ಹಂಗೆ ಅಲ್ಲ, ಬಿರಿಯಾನಿ ಏನಾದರೂ ಇದ್ದೇ ಇರುತ್ತೆ. ನಾನ್ ವೆಜ್ಜು ಸಂಡೇ ಅಂದರೆ. ನೋಡಿ ಇದು ಮುಕ್ಕಾಲು ಭಾಗ ಬೆಂದಿದೆ, ಮುಚ್ಚಿಕ್ಕಿದ್ದೀನಿ. ನೋಡಿ ಇದಾಗಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ, ನಾಟಿ ಸ್ಟೈಲು. ನಿಮಗೆಲ್ಲ ಯಾವ ಬಿರಿಯಾನಿ ಹೇಳಿ ಫ್ರೆಂಡ್ಸ್ ಇಷ್ಟ? ಈ ಥರ ನಾಟಿ ಸ್ಟೈಲಿಗೆ ಮಾಡೋದು ಇಷ್ಟನಾ ಇಲ್ಲ ದಮ್ ಬಿರಿಯಾನಿ ಇಷ್ಟನಾ ಹೇಳಿ.